ರೇವಣ್ಣ ಅವರು ಬಿಡುಗಡೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕಡೆಗೆ ರೇವಣ್ಣ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೇ ಪರಪ್ಪನ ಅಗ್ರಹಾರದ ಕಡೆಗೆ ಬರ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ನೂರಾರು ಸಂಖ್ಯೆಯಲ್ಲಿ ಪರಪ್ಪನ ಅಗ್ರಹಾರದ ಕಡೆಗೆ ಬರ್ತಾ ಇದ್ದಾರೆ, ಜೈಲು ಕಡೆಗೆ. ಈ ಹಿನ್ನೆಲೆಯಲ್ಲಿ ಆ ಜೈಲಿನ ಬಳಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಮೇನ್ ಗೇಟ್ ಬಳಿಯೇ ಕಾರ್ಯಕರ್ತರನ್ನು ತಡೆಯೋದಕ್ಕೆ ಪೊಲೀಸರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೈಲಿನ ಬಳಿ ಘೋಷಣೆ, ಸಂಭ್ರಮಾಚರಣೆಗೆ ಬ್ರೇಕ್ ಹಾಕ್ತಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಆಮೇಲೆ ಕೆಲವರಿಗೆಲ್ಲ ಟೈಮಿಂಗ್ಸ್ ಗೊತ್ತಿರುತ್ತೆ. ಈ ಬೆಂಗಳೂರು ಭಾಗದವರೆಲ್ಲ ಮಧ್ಯಾಹ್ನದ ಮೇಲೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಬಟ್ ಕೆಲವರು ಹಾಸನ, ಹೊಳೆನರಸೀಪುರ ಈ ಕಡೆಯಿಂದ ಬಂದಿರತಕ್ಕಂಥವ್ರು ಈಗಾಗಲೇ ಬೆಳಗ್ಗೆಯಿಂದನೇ ಬರೋದಕ್ಕೆ ಶುರುವಾಗಿದ್ದಾರೆ. ಈ ಬ್ಯಾರಿಕೇಡ್ ಹಾಕಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮೇಯ್ನ್ ಗೇಟ್ ಹತ್ರನೇ ಇವರೆಲ್ಲರನ್ನೂ ತಡೀತಾರೆ. ಯಾಕೆಂದರೆ ಅಲ್ಲೆಲ್ಲ ಜೈಕಾರ ಘೋಷಣೆಗಳನ್ನ ಹಾಕುವಂಥದ್ದು, ಸಂಭ್ರಮಾಚರಣೆ ಮಾಡೋದು, ಯಾರೋ ಗೊತ್ತಿಲ್ಲದೆ ಪಟಾಕಿ ಹಚ್ಬಿಡೋದು, ಜೈಲ್ ಹತ್ತಿರ ಇವೆಲ್ಲ ನಡೆಯಲ್ಲ. ಹಾಗಾಗಿ ಈ ಥರ ಬ್ಯಾರಿಕೇಡ್ ಹಾಕಿ ರೆಡಿ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಈಗಾಗಲೇ ಕಾರ್ಯಕರ್ತರು ಯಾವ ಪರಿಪ್ರಮಾಣದಲ್ಲಿ ಜೈಲ್ ಹತ್ರ ಬರ್ತಾ ಇದ್ದಾರೆ, ಅವ್ರನ್ನ ತಡೆಯುವ ರೀತಿ ಹೇಗೆ, ಏನು ವ್ಯವಸ್ಥೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು? ಅರವಿಂದ್, ಈಗಾಗಲೇ ಸಂಪೂರ್ಣವಾಗಿ ನಿನ್ನೆನೇ ಸಹ ಎಲ್ಲ ಸಿದ್ಧತೆಯನ್ನು ಪೊಲೀಸರು ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಬೇಲಾಗ ಏನು ಜಾಮೀನು ಸಿಕ್ಕಿದ್ರೂ ಸಹ ಬಿಡುಗಡೆ ಆಗಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಸಂಪೂರ್ಣವಾಗಿ ಅಂದರೆ ಜೈಲಿನ ಮುಖ್ಯ ದ್ವಾರ ಏನಿದೆ ಆ ಮೇಯ್ನ್ ರೋಡೇ ಈಗ ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಜೊತೆಗೆ ಯಾರೂ ಸಹ ಕಾರ್ಯಕರ್ತರಾಗ್ಬೋದು ಅಥವಾ ಬೇರೆ ಯಾವುದೇ ವಾಹನ ಜೈಲಿನ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡ್ತಿಲ್ಲ. ಯಾಕಂದರೆ ನಿನ್ನೆ ಸಂಜೆ ಕಾರ್ಯಕರ್ತರು ಜೈಲಿನ ಬಳಿಯೇ ಜೈಕಾರಗಳನ್ನು ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ 5 ಜನ ACP ಮತ್ತು 16 ಜನ ಇನ್ಸ್ಪೆಕ್ಟ್ರು ಮತ್ತು 200 ಜನಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಹಾಕ್ಕೊಂಡಿದ್ದಾರೆ. ಜೊತೆಗೆ 2 KSRP ತುಕಡಿಯನ್ನು ನಿಯೋಜನೆ ಮಾಡಿದ್ದಾರೆ. ಅಂದರೆ ಜೈಲಿನ ಗೇಟಿಂದ ಸುಮಾರು 1 ಕಿಲೋಮೀಟರ್ ತನಕ ಎಲ್ಲೂ ಸಹ ಘೋಷಣೆಯನ್ನು ಕೂಗಬಾರ್ದು ಮತ್ತು ಜೈಕಾರಗಳ ಹಾಕುವಂಥದ್ದು ಅಥವಾ ಪಟಾಕಿ ಹೊಡೆಯುವಂಥ ಕೆಲಸವನ್ನು ಸಹ ಕಾರ್ಯಕರ್ತರು ಮಾಡಬಾರ್ದು ಅಂತೇಳಿ ಈಗ ಪೊಲೀಸರು ಮುಂಜಾಗ್ರತವಾಗಿ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಕಾರ್ಯಕರ್ತರು ಸಹ ಈಗಾಗಲೇ ನಿನ್ನೆನೂ ಸಹ ಹಾಸನಿಂದ, ಹೊಳೆನರಸೀಪುರ ಈ ಭಾಗದಿಂದ ಕಾರ್ಯಕರ್ತರು ಬಂದವರು ಯಾರೂ ಸಹ ಮನೆಗೆ ಹೋಗಿಲ್ಲ. ಇನ್ನು ಬೆಳಗ್ಗೆನೇ ಕಾರ್ಯಕರ್ತರು ಜೈಲು ಕಡೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ತನಕ ಬಿಡುಗಡೆ ಆಗಲ್ಲ ಅಂತೇಳಿ ಪೊಲೀಸರು ಅವರನ್ನು ಮನವೊಲಿಸಿ ಅಲ್ಲಿಂದ ವಾಪಸ್ ಕಳಿಸುವಂಥ ಕೆಲಸ ಆಗ್ತಿದೆ. ಆದರೆ ಮಧ್ಯಾಹ್ನದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಪೊಲೀಸರು ಸಹ ಅದಕ್ಕೆ ತಕ್ಕಾದಂತಹ ಎಲ್ಲ ಭದ್ರತೆಯನ್ನು ಕೈಗೊಳ್ಳೋದಕ್ಕೂ ಸಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪೊಲೀಸರು ಸಹ ಎಲ್ಲ ಪೊಲೀಸ್ ಠಾಣೆ ಸಿಬ್ಬಂದಿನೂ ಸಹ ಇಲ್ಲಿಗೆ ಹಾಕೋದಕ್ಕೆ ಭದ್ರತೆಗೆ ನಿಯೋಜನೆ ಮಾಡೋದಕ್ಕೂ ಸಹ ಎಲ್ಲ ತಯಾರಿಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮ ಎಲ್ಲ ಮಾಹಿತಿಗೆ. ಸೊ ಇದು ಪರಪ್ಪನ ಅಗ್ರಹಾರದ ಬಳಿ ಯಾವ ರೀತಿ ತಯಾರಿ ಇದೆ ಅಂತ ಜನ ಬರ್ತಾರೆ. ಯಾಕೆಂದರೆ ಅವರು ಜನಪ್ರತಿನಿಧಿ, ಹೊಳೆನರಸೀಪುರದ ಶಾಸಕ, ಮಾಜಿ ಸಚಿವ, ಸಹಜವಾಗಿ ಅವರ ಬೆಂಬಲಿಗರ ಪಡೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ರೀತಿ ಅವರ ಶಕ್ತಿ ಪ್ರದರ್ಶನ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪರಪ್ಪನ ಅಗ್ರಹಾರದ ಹತ್ರ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಬಿಡುಗಡೆ ಆದ ಸಂದರ್ಭದಲ್ಲಿ ಹೇಗಿರುತ್ತೆ ಅವರ ಸೆಲೆಬ್ರೇಷನ್ ಅಂತಕ್ಕಂಥದ್ದನ್ನು ನೋಡೋಣ.